ನೀವು ಊಟಕ್ಕೆ ಬನ್ನಿ ಅಂತ ಕರೀತಾ ಇಲ್ಲ. ಏನಿದೆಯಲ್ಲ, ಏನೂ ಇಲ್ಲ, ಮಾಡಿದೆಲ್ಲ ತೀರೋಗ್ಬಿಡ್ತು. ನಾನು ಏನೇನೋ ಯೋಚನೆ ಮಾಡಿಕೊಂಡು ಅಂಬರೀಷ್ ಬಗ್ಗೆ ಮಾತಾಡೋದಕ್ಕೆ ಬಂದೆ ಅಂತ ಹೇಳಿದ್ರೆ, ಇವರೆಲ್ಲ ಊಟ ಮಾಡ್ತಿದ್ದು ಮುಗಿಸಿದ ಮೇಲೆ ನನಗೆ ಮಾತಾಡಿ ಅಂತ ಮೈಕ್ ಕೊಟ್ಟರೆ ನಾನೇ ಮಾತಾಡೋದಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ಇಲ್ಲಿ ಅಂಬರೀಷ್ ಅವರಿಗೆ ಹಾರೈಸುವುದಕ್ಕೆ ಬಂದಿರುವ ಚಿತ್ರರಂಗದ ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು, ತಾಂತ್ರಿಕ ವರ್ಗದವರು, ಕಾರ್ಮಿಕರು, ಗೆಳೆಯರು ಮತ್ತು ಮೀಡಿಯಾ ಮಾಧ್ಯಮದವರಿಗೆ, ದೊಡ್ಡವರಿಗೆ, ತಮ್ಮಂದಿರಿಗೆ, ಅಂಬರೀಷ್ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಅಂಬರೀಷ್ಗೆ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು, ಹಿಂದಿ, ಮಲಯಾಳಂ, ತಮಿಳು ಎಲ್ಲ ಪ್ರೇಕ್ಷಕರು, ಅಭಿಮಾನಿಗಳಿದ್ದಾರೆ. ಇಲ್ಲೂ ಬಹಳಷ್ಟು ಜನ ಅಂಬರೀಷ್ಗೆ ಹಾರೈಸೋದಕ್ಕೆ ತಮಿಳು ಅಭಿಮಾನಿಗಳು ಬಂದಿದ್ದಾರೆ. ಅವங்களுக்கும் என்னுடைய மனமார்ந்த வணக்கங்கள். ಅಂಬರೀಷ್ ಬಗ್ಗೆ ಎಲ್ಲರೂ ಮಾತಾಡೋರು, ನಾನೇನು ಮಾತಾಡೋದು? ಅವನು ಅಂಬರೀಷ್ ಅವರಿಗೆ ಬಹಳ ದೊಡ್ಡ ದೊಡ್ಡ ಮಹಾಪುರುಷರ ಅಂಶಗಳಿವೆ. ರಾಮನ ಅಂಶ ಇದೆ, ಕೃಷ್ಣನ ಅಂಶ ಇದೆ, ಭೀಮನ ಅಂಶ ಇದೆ, ದುರ್ಯೋಧನ ಅಂಶ ಇದೆ, ಶಕುನಿ ಅಂಶ, ಸೊ ಎಲ್ಲ ಅಂಶಗಳು ಇದೆ. ಕೃಷ್ಣನ ಅಂಶ ಎಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೆನ್ಕೊಳ್ತಾನೆ. ಸಿನಿಮಾ ಜಗತ್ತಿಗೆ ಅವನೊಬ್ಬ ಪಾಳೇಗಾರ, ಏನು ಕಷ್ಟ ಆದರೂ ಸರಿ ಅಲ್ಲಿ ಬಂದು ನಿಂತ್ಕೊಂಡಿರ್ತಾನೆ. ಕನ್ನಡನ ಅಂಶ ನಾನು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ, ಅಷ್ಟೊಂದಿದೆ ಅವನಿಗೆ ಕನ್ನಡದ ಅಂಶ. ಭೀಮನ ಅಂಶ ಆಗಲೇ ಒಂದು ಒಳ್ಳೆ ಸ್ಕಿಟ್ಟೇ ಮಾಡಿದ್ರು. ಅವನ ಮನೆಗೆ ನಾನು ಹೋಗೋದೇನೆ ಆ ಬಿರಿಯಾನಿ, ಆ ಕೈಮಾ ತಿನ್ನೋದಕ್ಕೆ ಹೋಗೋದು. ಸೊ ದುರ್ಯೋಧನನ ಅಂಶ ಅಂತ ಹೇಳಿದ್ರೆ ಒಂದು ರಾಜ, ಕಿಂಗ್, ಅವನ ಕೈ ಕೆಳಗಡೆ ಎಲ್ಲರೂ ಇರ್ತಾರೆ. ಅಂಬರೀಷ್ ನೋಡಿದ್ರೆ ನನಗೆ ಒಂದು ಸನ್ನಿವೇಶ ಮಹಾಭಾರತದಲ್ಲಿ ಶ್ರೀಕೃಷ್ಣ ದುರ್ಯೋಧನಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾನೆ. ಧೃತರಾಷ್ಟ್ರ ಹೇಳ್ತಾರೆ, ನೀನು ಸ್ವಲ್ಪ ದುರ್ಯೋಧನ ಬುದ್ಧಿ ಹೇಳಪ್ಪ ಅಂತ. ಕೃಷ್ಣ ದುರ್ಯೋಧನ ಹತ್ರ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದಾಗಲೇ ದುರ್ಯೋಧನ ಹೇಳ್ತಾನೆ, ಸಾಕು ನಿಲ್ಲಿಸು, ನೀನು ಏನು ಹೇಳ್ತೀಯ ಅಂತ ನನಗೆ ಗೊತ್ತು, ಏನು ಒಳ್ಳೆಯದು ಏನು ಕೆಟ್ಟದ್ದು ನನಗೆ ಗೊತ್ತು, ಏನು ಒಳ್ಳೆಯದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅಂತ ನನಗೆ ಗೊತ್ತು, ಆದರೆ ನನ್ನಿಂದ ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಅರ್ಜುನ ಇದ್ದಾನೆ, ಅವನು ಗೊತ್ತಿಲ್ಲ, ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ನೀನು ಹೇಳೋದಕ್ಕೆಲ್ಲ ಕೇಳ್ತಾನೆ, ಅವನ ಹತ್ರ ಹೋಗಿ ಹೇಳು ಅಂತ ದುರ್ಯೋಧನ ಹೇಳ್ದ. ಹಾಗೆ ನಮ್ಮ ಅಂಬರೀಷರಿಗೆ ಎಲ್ಲ ಗೊತ್ತು, ಚಿತ್ರರಂಗದಲ್ಲಿ ನಟನಲ್ಲಿ ಏನು ಮಾಡಬೇಕು, ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ರಾಜಕೀಯದಲ್ಲಿ ಏನಾಗಬೇಕಾದ್ರೆ ಏನು ಮಾಡಬೇಕು ಅಂತ. ಆದರೆ ಅವ್ರ ಮನಸ್ಸು ಮಾಡ್ತಾ ಇಲ್ಲ ಅಷ್ಟೆ. ಅದೇ ಅವನ ಹತ್ರ ಇರೋ ದೊಡ್ಡ ಪ್ರಾಬ್ಲಮ್. ಒಂದು ಬಹಳ ದೊಡ್ಡ ವಿಷಯ ಶತ್ರುಘ್ನ ಹೇಳಿದ್ರು, ಸಿಗರೇಟ್ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅದರಿಂದ ಅಫೆಕ್ಟ್ ಆದವನು ನಾನು. ಬಟ್ ಅವನು ದುರ್ಯೋಧನ, ಅವನು ಗೊತ್ತಿದೆ ಅದು ಅವನೇ ಬಿಡಬೇಕು. ನಾನು ಅವನ ಜೊತೆ ಬಹಳ ಪಿಕ್ಚರ್ಗಳು ನಾನು ಮಾಡಿಲ್ಲ, 2-3 ಪಿಕ್ಚರೇ ನಾನು ಮಾಡಿರೋದು. ಒಂದು ಪ್ರಿಯಾ ಅಂತ ಸಿಂಗಪುರದಲ್ಲಿದ್ದಾಗ ಒಂದು 30 ದಿವಸ ಅವನ ಜೊತೆಲಿದ್ದೆ. ಅದು ಈ 37 ವರ್ಷ ಅದು ಬೆಳೆಸ್ತಾ ಇದೆ ಆ ಸ್ನೇಹ. ಆಗ ನಾವು ಭೇಟಿ ಆಗೋದಿಲ್ಲ, ಏನು ಮಾಡೋದಿಲ್ಲ. ಆ ಸ್ನೇಹ ಯಾಗಿದೆ ಅಂತ ಹೇಳಿದ್ರೆ, ಯಾಕೆ ಅಂತ ಕೆಲಸದಲ್ಲಿ ಯೋಚನೆ ಮಾಡ್ತೀನಿ. ಅವನ ಹಣ ಇದೀಗ, ಅವನಿದ್ದ ನಂತರ ಎಷ್ಟೋ ಜನ ಇದ್ದಾರೆ. ಬಟ್ ಅಷ್ಟು ಇವನು ಸಂಪಾದಿಸುವಷ್ಟು ಸ್ನೇಹಿತರು ಭಾರತ ದೇಶದಲ್ಲಿ ಯಾರಿಗೂ ಇಲ್ಲ. ಮೂಲೆ ಇಲ್ಲ. ಚಿರಂಜೀವಿ, ಶತ್ರುಘ್ನ ಸಿನ್ಹಾ ಎಲ್ಲ ಯಾಕೆ ಬಂದಿದ್ದೀವಿ? ಈವನ್ ಅಮಿತಾಭ್, ಮೋಹನ್ ಲಾಲ್ ಎಲ್ಲ ಬರ್ತಾ ಇದ್ರು, ಬೇರೆ ಬೇರೆ ಕಾರಣದಿಂದ ಬರ್ತಾ ಇರಲಿಲ್ಲ ಅಷ್ಟೇ. ಅವರ ಮನಸ್ಸಿನೆಲ್ಲ ಗೆದ್ದಿರೋನು ಓನ್ಲಿ ಅಂಬರೀಷ್. ಅದು ಯಾಕೆ ಅಂತ ಹೇಳಿದ್ರೆ, ಅವನ ಹತ್ರ ಇರೋ ಆ ಪಾಸಿಟಿವ್ ಎನರ್ಜಿ, ಯಾವುದೇ ಆಗಲಿ ಏನೇ ಆಗಲು ಆಗುತ್ತೆ ಬಿಡು, ಯೋಚನೆ ಮಾಡ ಬಿಡು, ಆಗೋಗ್ಬಿಡದೆ ಬಿಡು, ಮಾಡ್ಬೇಡ ಬಿಡು, ಹೋಗಾಗುತ್ತೆ, ಹಾಗೆ ಹೇಳ್ತಾ ಇರ್ತಾರೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಈ ಲೀವ್ ಇನ್ ದ ಪ್ರೆಸೆಂಟ್. ನಿನ್ನೆ ಬಗ್ಗೆ ಅವನು ಬಾಳೋದಿಲ್ಲ, ನಾಳೆ ಬಗ್ಗೆ ಅವನು ಬಾಳೋದಿಲ್ಲ, ಇವತ್ತು ಬಾಳ್ತಾನೆ. ದ ಮ್ಯಾನ್ ಹೂ ಈಸ್ ಲಿವಿಂಗ್ ಎ ಗೋಲ್ಡನ್ ಪ್ರೆಸೆಂಟ್ ಈಸ್ ಎ ಗೋಲ್ಡನ್ ಮ್ಯಾನ್. ಸೊ ಈ ಮನುಷ್ಯ, ಅವನ ಮನಸ್ಸು ಹಾಗೆ,
ಅವನ ದೇಹನೂ ಆರೋಗ್ಯವಾಗಿಟ್ಕೊಂಡು ಬಹಳ ವರ್ಷಗಳು ನಾವೆಲ್ಲ ಇರೋವರೆಗೂ ನಿನ್ನಂಥ ಸ್ನೇಹಿತ ಇರಬೇಕಪ್ಪ ಅಂತ ಆರೋಗ್ಯ ನೋಡ್ಕೋ ಅಂತ ದೇವರನ್ನ ಪ್ರಾರ್ಥಿಸಿ, ಸುಮಲತಾ ಅವ್ರ ಕುಟುಂಬ ತುಂಬ ಚೆನ್ನಾಗಿರಬೇಕು ಅಂತ ದೇವರನ್ನ ಪ್ರಾರ್ಥಿಸಿ ಹೊರಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.